ಕೆಂಪೇಗೌಡ ನ್ಯೂಸ್‌ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಬತ್ತಿದ ಕೆರೆಗಳು, ಕಂಗೆಟ್ಟ ಜನ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿ ಎದುರಾಗಿದೆ. ಜಿಲ್ಲೆಯಲ್ಲಿ ಭೀಕರ ಬರಸಿಡಿಲಿನ ಆತಂಕ ಮತ್ತು ಶೇಕಡ 96ಕ್ಕೂ ಹೆಚ್ಚು ಕೆರೆಗಳು ಬರದಾಗಿದ್ದು, ಬೋರ್‌ವೆಲ್‌ಗಳು ಖಾಲಿ ಕೂಡ ಆಗಿದೆ. ಎಲ್ಲ ಬೋರ್‌ವೆಲ್‌ಗಳು ಕೂಡ ಬರದಾಗ್ತಾ ಇದೆ. ನೀರಿನ ಮಟ್ಟ ತುಂಬಾ ಕುಸಿತಾ ಇದೆ. ಮುಂಗಾರು ಮಳೆ ಮುಗೀತಾ ಬಂದರೂ ಮಳೆರಾಯನ ಮುನಿಸು ಮುಗಿದಿಲ್ಲ. ಹೀಗಾಗಿ ಜಿಲ್ಲೆಯಲ್ಲಿ ಬಿತ್ತನೆ ಆಗಿಲ್ಲ. ಯಾವ ಕೆರೆಗಳಲ್ಲೂ ನೀರು ತುಂಬಿಲ್ಲ. ತುಂಬಿದ ಕೆರೆಗಳು ಬರಡಾಗಿದ್ದು, ಜಿಲ್ಲೆಯ ಶೇಕಡ 96ರಷ್ಟು ಕೆರೆಗಳು ಖಾಲಿಯಾಗಿದ್ದಾವೆ. ಯಾವುದೇ ಕೆರೆಗಳಲ್ಲೂ ಕೂಡ ನೀರಿಲ್ಲ. ಈ ಚಿತ್ರಣ ನೋಡಿದ್ರೆ ಗೊತ್ತಾಗುತ್ತೆ. ಕುರಿಗಳು ಮೇಯಿಸ್ಲಿಕ್ಕೆ ದನಕರುಗಳು ಕೂಡ ನೀರಿಲ್ಲ. ಆ ಮಟ್ಟದಲ್ಲಿ ಒಣಗೋಗಿದ್ದಾವೆ ಕೆರೆಗಳು. ಜೊತೆಗೆ ಜಿಲ್ಲೆಯ ಭೀಕರ ಬರಸಿಡಿಲಿನ ಆತಂಕ ಕೂಡ ಎದುರಾಗಿದೆ. ಮುಂಗಾರು ಮಳೆ ಅರ್ಧ ಅವಧಿ ಪೂರೈಸ್ತಾ ಇದ್ರು ಸಹ ಬಯಲು ಸೀಮೆ ಜಿಲ್ಲೆಗಳಿಗೆ ಚಿಕ್ಕಬಳ್ಳಾಪುರದಲ್ಲಿ ನೀರಿನ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಷ್ಟೊತ್ತಿಗಾಗಲೇ ಒಂದು ಅರ್ಧ ಬೆಳೆಗಳು ಬರಬೇಕಾಗಿತ್ತು, ಬೆಳಿಬೇಕಾಗಿತ್ತು ಒಂದು ಅರ್ಧ ಮಟ್ಟಕ್ಕೆ. ಆ ಎಲ್ಲಾ ಬೆಳೆಗಳು ಕೂಡ ಈಗ ಬಿತ್ತನೆನೇ ಮಾಡಿಲ್ಲ. ಕೆಲವು ಮಾಡಿರ್ತಕ್ಕಂಥ ಬಿತ್ತನೆಗಳು ಕೂಡ ಮೊಳಕೆ ಹೊಡೆದು ಒಣಗತಕ್ಕಂಥ ಪರಿಸ್ಥಿತಿಗಳು ಕೆಲವು ಕಡೆ ಬಂದಿದೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ನೀರಿನ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜಿಲ್ಲೆಯ 1332 ಜಿಲ್ಲಾ ಪಂಚಾಯತಿ ಕೆರೆಗಳ ಪೈಕಿ ಒಂದು ಕೆರೆ ಕೋಡೆ ಹರಿದಿಲ್ಲ. ಶೇಕಡ 96ರಷ್ಟು ಕೆರೆಗಳು ಖಾಲಿಯಾಗಿದ್ದು, ವ್ಯಾಲಿ ವ್ಯಾಪ್ತಿಯ ಒಂದಿಷ್ಟು 20 ಕೆರೆಗಳಲ್ಲಿ ಅಂದ್ರೆ ಒಂದಷ್ಟು ಅರ್ಧಂಬರ್ಧ ಒಂದು 4% ಅಂದ್ರೆ 100 ಕೆರೆಗಳಿದ್ರೆ ಒಂದು 4 ಕೆರೆಗಳ ಮಟ್ಟದಲ್ಲಿ ನೀರು ಅಲ್ಲೋ ಎಲ್ಲೋ ಸ್ವಲ್ಪ ಉಳ್ಕೊಂಡಿದೆ. ಅವು ಕೂಡ ಜಾಸ್ತಿ ಇಲ್ಲ. ಕೆರೆಗಳು ಕೂಡ ಅವು ಕೂಡ ಒಣಗ್ತಾ ಇದೆ. ಜಿಲ್ಲಾ ಪಂಚಾಯತಿ ಕೆರೆಗಳ ಕಣ್ಣೀರಿನ ಕಥೆ ಆಗಿದೆ. ಜಿಲ್ಲಾ ಪಂಚಾಯತಿಗಳಲ್ಲಿ ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ ಒಟ್ಟು 1332 ಜಿಲ್ಲಾ ಪಂಚಾಯತಿ ಕೆರೆಗಳ ಪೈಕಿ ಒಂದೇ ಒಂದು ಕೆರೆಯಲ್ಲೂ ಕೂಡ ಪೂರ್ಣ ಭರ್ತಿಯಾಗಿಲ್ಲ. ಯಾವುದೇ ಕೆರೆಯಲ್ಲೂ ಕೂಡ ನೀರಿಲ್ಲ. ಅದು ಒಂದು ಕೆರೆಯಲ್ಲೂ ಕೂಡ ಸಂಪೂರ್ಣವಾಗಿ ನೀರು ತುಂಬಿರ್ತಕ್ಕಂಥ ವಿಚಾರ ಇಲ್ಲಿ ಕಾಣ್ತಾ ಇಲ್ಲ. ಭರ್ತಿ ಆಗಿರ್ತಕ್ಕಂಥ 229 ಕೆರೆಗಳು ಸಂಪೂರ್ಣವಾಗಿ ಒಣಗೋಗಿದ್ದಾವೆ. ಹತ್ರ 230 ಕೆರೆಗಳು ಸಂಪೂರ್ಣ ಒಂಚೂರು ನೀರಿಲ್ಲ. ಆ ಮಟ್ಟಕ್ಕೆ ಒಣಗೋಗಿದೆ. ಮತ್ತೆ ಕೆರೆಗಳಲ್ಲಿ ಶೇಕಡ 1ರಿಂದ 30ರಷ್ಟು ಮಾತ್ರ ನೀರಿದೆ. ಕೆಲವು ಕೆರೆಗಳಲ್ಲಿ ಉಳ್ಕೊಂಡಿದ್ರೆ ಒಂದು ಕಾಲ್ ಭಾಗ ಅಲ್ಲಲ್ಲಿ ಸ್ವಲ್ಪ ನೀರು ಮಾತ್ರ ಉಳ್ಕೊಂಡಿದೆ. ಜಿಲ್ಲೆಯ ಒಟ್ಟು ಕೆರೆಗಳಲ್ಲಿ ಶೇಕಡ 96.6ಕ್ಕೂ ಹೆಚ್ಚು ಕೆರೆಗಳು ಸಂಪೂರ್ಣವಾಗಿ ಒಣಗೋಗಿದೆ. ಅಂದ್ರೆ 1287 ಕೆರೆಗಳು ಚಿಕ್ಕಬಳ್ಳಾಪುರ ಎಂಟೈರ್ ಜಿಲ್ಲೆಯಲ್ಲಿ ಒಣಗೋಗಿರ್ತಕ್ಕಂಥ ಕೆರೆಗಳಾಗಿದ್ದಾವೆ. ಅಥವಾ ತಲಕಂಡು ಬತ್ತೋಗ್ತಕ್ಕಂಥ ತುಂಬಾ ಒಂಚೂರು ಒಂದು ಅಡಿಯಷ್ಟು ಕೂಡ ನೀರಿಲ್ಲ. ಆ ಮಟ್ಟದಲ್ಲಿ ಇರ್ತಕ್ಕಂಥ ಕೆರೆಗಳು ಕೂಡ ಇದ್ದಾವೆ. 99ರಷ್ಟು ನೀರಿರುವುದು ಕೇವಲ 6 ಕೆರೆಗಳಲ್ಲಿ ಮಾತ್ರ. ಅದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ. ಅದು ಅದ್ಯಾವ್ದು ಎಚ್.ಎನ್ ವ್ಯಾಲಿ ನೀರು ಏನೋ ಗೊತ್ತಿಲ್ಲ. ಸಣ್ಣ ನೀರಾವರಿ ಕೆರೆಗಳ ಸ್ಥಿತಿ ಏನಾಗಿದೆ? ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಯ 203 ಕೆರೆಗಳ ಪೈಕಿ 142 ಶೇಕಡ 1ರಿಂದ 30ರಷ್ಟು ನೀರು ಮಾತ್ರ ಉಳಿದಿದೆ. ಒಂದು ಅರ್ಧ ಅಡಿಯಷ್ಟು ನೀರು ಇದ್ರ ಹತ್ರ ಉಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗೌರಿಬಿದನೂರಲ್ಲಿ ಒಂದೇ ಒಂದು ಕೆರೆ ಮಾತ್ರ ಸಂಪೂರ್ಣವಾಗಿ ತುಂಬಿಕೊಂಡಿದೆ. ಎಂಟೈರ್ ತಾಲೂಕಿಗೆ ಗೌರಿಬಿದನೂರಲ್ಲಿ ಒಂದು ಕೆರೆ ಮಾತ್ರ ನೀರು ತುಂಬಿಕೊಂಡಿದೆಯಂತೆ. ಎಚ್.ಎನ್ ವ್ಯಾಲಿ ವ್ಯಾಪ್ತಿಯಲ್ಲಿ 32 ಕೆರೆಗಳಿದ್ದು, ಅವುಗಳ ಪೈಕಿ 7 ಕೆರೆಗಳಲ್ಲಿ ಶೇಕಡ 30, 13 ಕೆರೆಗಳಲ್ಲಿ ಶೇಕಡ 50 ಹಾಗೂ 12 ಕೆರೆಗಳಲ್ಲಿ 99ರಷ್ಟು ನೀರು ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಚಿಂತಾಮಣಿ ತಾಲೂಕಿನಲ್ಲಿ ಒಟ್ಟು 546 ಕೆರೆಗಳು ಇದ್ರೆ 50 ಕೆರೆಗಳಲ್ಲಿ ಪೂರ್ಣ ಒಣಗೋಗಿದಾವಂತೆ. ನೀರೇ ಇಲ್ಲ. ಎಲ್ಲ ಗಿಡ ಪಡವೆ ಬಿದ್ದು ಇದಾಗಿರ್ತಕ್ಕಂಥದ್ದು ಬರಡು ಕೆರೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಶೇಕಡ 30ಕ್ಕಿಂತ ಹೆಚ್ಚು ನೀರಿದೆ. ಕಡಿಮೆ ನೀರು ಅದ ಕೆರೆಗಳಲ್ಲಿ. ಅದು 476 ಕೆರೆಗಳಲ್ಲಿ. ಬಾಗೇಪಲ್ಲಿ ತಾಲೂಕಿನ 360 ಕೆರೆಗಳಲ್ಲಿ 60 ಕೆರೆ ಸಂಪೂರ್ಣವಾಗಿ ಖಾಲಿಯಾಗಿದ್ದಾವೆ. ಒಂದು 60 ಕೆರೆಗಳಲ್ಲಿ ನೀರೇ ಇಲ್ಲ, ಒಂಚೂರಿಲ್ಲ. 300 ಕೆರೆಗಳಲ್ಲಿ ಶೇಕಡ 30ರಷ್ಟು ನೀರಿದೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲ ಉಳ್ಕೊಂಡಿರ್ತಕ್ಕಂಥ ಗುಣಿ ಪನಿ ಇರ್ತಾವಲ್ಲ, ಅಲ್ಲಿ ಉಳ್ಕೊಂಡಿರ್ತಕ್ಕಂಥ ನೀರಿದು. ಶಿಡ್ಲಘಟ್ಟ ತಾಲೂಕಿನ 136 ಕೆರೆಗಳಲ್ಲಿ 50 ಕೆರೆಗಳಲ್ಲಿ ಪೂರ್ತಿ ಒಣಗಿ ಬಿದ್ದಿದ್ದಾವೆ ಅಂತ. ಅವು ಅಲ್ಲೂ ನೀರಿಲ್ಲ. 86 ಕೆರೆಗಳಲ್ಲಿ 30ರಷ್ಟು ನೀರಿದೆಯಂತೆ. ಹಾಗೇನೆ ಆ ಚಿಕ್ಕಬಳ್ಳಾಪುರ ತಾಲೂಕಿನ 120 ಕೆರೆಗಳಲ್ಲಿ 25 ಕೆರೆ ಸಂಪೂರ್ಣವಾಗಿ ಖಾಲಿಯಾಗಿದ್ದು, 84 ಕೆರೆಗಳಲ್ಲಿ 30% ನೀರಿದೆಯಂತೆ.
ಇನ್ನು ಗೌರಿಬಿದನೂರಕ್ಕೆ ಬಂದ್ರೆ 96 ಕೆರೆಗಳಲ್ಲಿ 39 ಕೆರೆ ಆ, ಬತ್ತೋಗಿದೆ. 51 ಕೆರೆಗಳಲ್ಲಿ ಒಂದು 30ರಷ್ಟು ನೀರಿದೆಯಂತೆ. ಗುಡಿಬಂಡೆ ತಾಲೂಕಿನಲ್ಲಿ 79 ಕೆರೆ ಇದೆ ಒಟ್ಟಾರೆ ತಾಲೂಕಿಗೆ. 5 ಕೆರೆಗಳು ಬತ್ತೋಗಿದಾವೆ. 61ರಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ 30% ಅಷ್ಟು ನೀರಿದೆಯಂತೆ. ಬೋರ್ವೆಲ್ಗಳು ಖಾಲಿ ಆಗ್ತಕ್ಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊದಲೇ ಬಯಲು ಪ್ರದೇಶ ಇದು, ಬಯಲು ಸೀಮೆ, ಬರಪೀಡಿತ ಪ್ರದೇಶ ಇದು. ಆ ಈ ಮಟ್ಟದಲ್ಲಿದ್ದಾಗ ಇಲ್ಲಿ ನೀರಾವರಿ ವ್ಯವಸ್ಥೆ ತುಂಬಾ ಮುಖ್ಯವಾಗಿರ್ತಕ್ಕಂಥ, ಮಳೆಯನ್ನೇ ನಂಬಿಕೊಂಡಿರ್ತಕ್ಕಂಥ ಬೆಳೆಗಳು ಜಾಸ್ತಿ ಇಡ್ತಾರೆ. ಕೆರೆಗಳಲ್ಲಿ ನೀರಿಲ್ಲದೆ ಅಂತರ್ಜಲದ ಮಟ್ಟ ಸ್ವಲ್ಪ ಪರಿಪೂರ್ಣವಾಗಿ ಅಂದ್ರೆ ಸಂಪೂರ್ಣವಾಗಿ ಬಂದಾಗ್ತಕ್ಕಂಥ ಮೂಮೆಂಟ್ ಕಂಡು ಬರ್ತಾ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂತರ್ಜಲ ಮಟ್ಟ 1200ರಿಂದ 1500 ಅಡಿಗಳು ಆಳಕ್ಕೆ ಕುಸಿಯಲಿದೆ. ಅಂದ್ರೆ ಅಷ್ಟು ಬೋರ್ವೆಲ್ ಹಾಕಿದ್ರು ಕೂಡ ನೀರು ಸಿಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಈಗಾಗಲೇ 60-70ರಷ್ಟು ಕೊಳವೆ ಬಾವಿಗಳು ನೀರಿನಿಂದ ಬಂದಾಗ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. 100%ಗೆ ಒಂದು ಊರಲ್ಲಿ 100 ಬೋರ್ಗಳಿದ್ರೆ ಒಂದು 60ರಿಂದ 70 ಬೋರು ಎತ್ತಂಗಡಿ ಆಗ್ತಕ್ಕಂಥ ಕೆಲಸ. ನೀರಿರಲ್ಲ ಆ ಬೋರ್ಗಳಲ್ಲಿ. ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕುಡಿಯುವ ನೀರಿನ ಕಂಟಕ. ಬೋರ್ವೆಲ್ ಹೆಂಗಾದ್ರೂ ಇರ್ಲಿ, ಬೆಳೆಗಳು ಕಮರ್ಷಿಯಲ್ ಆಗಿ ರೈತರಿಗೆ ಏನಾದ್ರು ಬೆಳೆಗಳಿರ್ತಕ್ಕಂಥ ಪರಿಸ್ಥಿತಿ ಹೆಂಗಾದ್ರೂ ಇದ್ರುವೆ, ಕುಡಿಲಿಕ್ಕೇನೆ ಮೂಲಭೂತವಾಗಿ ಕುಡಿಲಿಕ್ಕೆ ಕೂಡ ತುಂಬಾ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದೇ ರೀತಿ ಮಳೆಯಾಗದೆ ಇದ್ರೆ ಮುಂಬರುವ ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆ ಗ್ರಾಮೀಣ ಭಾಗದಲ್ಲಿ 100 ಗ್ರಾಮಗಳಲ್ಲಿ ಕುಡಿಲಿಕ್ಕೇನೆ ನೀರಿಗೆ ಹಾಹಾಕಾರ ಬಂದ್ರು ಕೂಡ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಸರ್ಕಾರ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಸಬೇಕಾದ ಅನಿವಾರ್ಯತೆ ಪರಿಸ್ಥಿತಿ ಎದುರಾಗತಕ್ಕಂಥ ಸಾಧ್ಯತೆ ಎಲ್ಲ ಕೂಡ ದಟ್ಟವಾಗಿದೆ. ಇದಕ್ಕೆ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿದೆಯೇನೋ ಗೊತ್ತಿಲ್ಲ. ಅದೀಗ ಜಿಲ್ಲಾಡಳಿತ ಎಷ್ಟು ಬೇಗ ಎಚ್ಚೆತ್ಕೊಂಡ್ರೆ ಅಷ್ಟು ಬೇಗ ಇದನ್ನ ಈ ಬರವನ್ನ ಪರಿಸ್ಥಿತಿಯನ್ನು ಎದುರಿಸಬಹುದು. ಇಲ್ಲಾಂದ್ರೆ ತುಂಬಾನೇ ಕಷ್ಟ ಇದೆ. ರೇಷ್ಮೆ ರೇಷ್ಮೆ ಹೂವು ಮತ್ತೆ ತರಕಾರಿ ಬೆಳೆಗಳಿಗೆ ಜಿಲ್ಲೆ ಹೆಸರುವಾಸಿ ಆಗಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಯಥೇಚ್ಛವಾಗಿ ರೇಷ್ಮೆ ಮತ್ತೆ ಹೂವು, ತರಕಾರಿ ಈ ಮೂರು ಕೂಡ ಪ್ರಾಧಾನ್ಯ ಬೆಳೆಗಳಾಗಿದೆ. ನೀರಿಲ್ಲದೆ ಹಿಪ್ಪನೇರಳೆ ತೋಟಗಳು ಅಂದ್ರೆ ರೇಷ್ಮೆ ಸೊಪ್ಪನ್ನು ಬೆಳೀತಕ್ಕಂತ ತೋಟಗಳು ಒಣಗೋಗ್ತಕ್ಕಂತ ಆತಂಕ ಎದುರಾಗಿದೆ. ಆವಾಗ ರೈತರಿಗೆ ಹೊಡೆತ ಬೀಳ್ತಕ್ಕಂಥದ್ದು, ಸೊಪ್ಪು ರೇಟ್ ಜಾಸ್ತಿ ಆಗ್ಬೋದು ಅಥವಾ ಬತ್ತೋಗಿ ಬೆಳೆ ತೆಗಿಲಿಕ್ಕೆ ಕಷ್ಟ ಆಗ್ಬೋದು. ಎಲ್ಲಾ ಪರಿಸ್ಥಿತಿಗಳು ರೇಷ್ಮೆ ಅವರು ಎದುರಿಸ್ತಾರೆ. ರೇಷ್ಮೆ ಕೃಷಿಯನ್ನೇ ನೆಚ್ಚಿಕೊಂಡಿರ್ತಕ್ಕಂಥ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದ್ರು ಕೂಡ ಅದೇನು ಅತಿಶಯೋಕ್ತಿ ಅಲ್ಲ. ರಾಗಿ, ಶೇಂಗಾ ಜೊತೆಗೆ ಟೊಮೊಟೊ ಬೆಳೆಗಾರರಿಗೆ ಅಪಾರ ನಷ್ಟವಾಗಲಿದೆ. ಆಲ್ರೆಡಿ ಆಗಿದೆ, ಇನ್ನು ಇದ್ದವ್ರಿಗೂ ಕೂಡ ಆಗುತ್ತೆ. ಹಲವು ಬೆಳೆಗಾರರು ಕೂಡ ತೊಂದರೆ ಆಗಲಿದೆ. ಇನ್ನು ತೋಟಗಾರಿಕೆ ಬೆಳೆಗಳಿಗೂ ಅಂತೂ ತುಂಬಾ ಸಮಸ್ಯೆ ಆಗ್ತದೆ. ಈ ಬೋರ್ಗಳು ಏನಾದ್ರು ನಿಂತೋದ ಪಕ್ಷದಲ್ಲಿ ಕುಡಿಲಿಕ್ಕೇನೆ ನೀರು ಸಮಸ್ಯೆ ಆದ್ರೆ ಇನ್ನು ಬೆಳೆಗಳಿಗಂತೂ ಕೇಳುವ ಪರಿಸ್ಥಿತಿಯಲ್ಲಿ ನಾವಿರಲ್ಲ. ಮೇವಿನ ಸಮಸ್ಯೆ ಕೂಡ ಇದು ದೊಡ್ಡ ಸಮಸ್ಯೆ ಎದುರಾಗ್ತದೆ ಜಾನುವಾರುಗಳಿಗೆ. ಚಿಕ್ಕಬಳ್ಳಾಪುರದಲ್ಲಿ ಹೈನುಗಾರಿಕೆಯನ್ನು ಕೂಡ ಹೆಚ್ಚಿಗೆ ನಂಬಿಕೊಂಡಿರ್ತಕ್ಕಂಥ ರೈತಾಪಿ ವರ್ಗಕ್ಕೆ, ಹೈನುಗಾರಿಕೆಯನ್ನು ಉಪಕಸಬಾಗಿ ನೆಚ್ಚಿಕೊಂಡಿರ್ತಕ್ಕಂಥ ರೈತರಿಗೆ, ಜಾನುವಾರುಗಳಿಗೆ ಹಸಿರು ಮೇವು ಮತ್ತೆ ಕುಡಿಯುವ ನೀರು ಸಿಗದೇನೆ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ತುಂಬಾ ನಿರ್ಮಾಣ ಆಗ್ತದೆ. ಈಗ ಹಳ್ಳಿಗಳಲ್ಲಿ ಯಾರು ಕುರಿ ಮತ್ತೆ ಹಸುಗಳನ್ನ ಮೇಯಿಸ್ತಾರೋ ಅವರು ಬೆಳಗ್ಗೆನೆ ಅವ್ರ ಮನೆಗಳ ಹತ್ರ ನೀರಿಟ್ಟು ಅವನ್ನ ಕುಡಿಸ್ಕೊಂಡು ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಆಗಿದೆ. ಮತ್ತೆ ಕೆರೆಗಳಿಗೆ ಹೋದ್ರೆ ಅಲ್ಲಿ ನೀರು ಸಿಗಲ್ಲ. ಯಥೇಚ್ಛ 100-200 ಕುರಿಗಳಿದ್ರೆ ನೀರು ಕುಡ್ಸಕ್ ಆಗಲ್ಲ. ಅಲ್ಲಿ ಮನೆ ಹತ್ರನೇ ವ್ಯವಸ್ಥೆ ಮಾಡ್ಕೊಂಡು ನೀರು ಕುಡ್ದಾದ್ಮೇಲೆ ಕರ್ಕೊಂಡು ಹೋಗ್ತಾರೆ. ಮಧ್ಯಾಹ್ನ ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಸಾಯಂಕಾಲನೇ ತುಂಬಾ ಜಾನುವಾರುಗಳಿಗೆ ನೀರಿನ ಪರಿಸ್ಥಿತಿ ತೊಂದರೆ ಆಗ್ತಕ್ಕಂಥ ಮಟ್ಟದಲ್ಲಿದೆ. ಜೊತೆಗೆ ಮೇವಿನ ಬೆಲೆ ಗಗನಕ್ಕೇರಿದೆ. ಮೇವಿನ ಮಾತಾಡಕ್ಕಾಗಲ್ಲ. ತುಂಬಾ ರೇಟುಗಳಾದಾಗ ಏನಾಗ್ತದೆ, ರೈತರಿಗೆ ಈ ಹೈನುಗಾರಿಕೆಯನ್ನು ಮಾಡ್ತಾರೆ ಮತ್ತೆ ಹಸು ಸಾಗಾಣಿಕೆಯನ್ನು ಯಾರು ಮಾಡ್ತಾರೆ ಅವ್ರು ತುಂಬಾ ಸಂಕಷ್ಟಕ್ಕೆ ಸಿಲ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಮೇವು ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಒಣಮೇವು ಇಲ್ಲ, ಹಸಿರು ಮೇವು ಇಲ್ಲ, ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಈ ತರ ಡಿಮ್ಯಾಂಡ್ ಆದಾಗ ಮೇವಿಗೆ ದಿಢೀರ್ನ ರೇಟ್ ರೈಸ್ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ರೈತರು ದನಕರುಗಳನ್ನು ಸಾಕುವುದು ಕೂಡ ದುಸ್ಥಿರವಾಗ್ತದೆ. ಮಾರೋಣ ಅಂತಂದ್ರೂ ಕೂಡ ಕೊಳ್ಳೋರು ಇರಲ್ಲ, ಅಥವಾ ನಾವೇ ಮೇಯ್ಸೋಣಂದ್ರೆ ಮೇವಿರಲ್ಲ, ನೀರಿರಲ್ಲ. ಈ ಪರಿಸ್ಥಿತಿಯನ್ನ ತುಂಬಾ ಕೆಲವೇ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಕಾಣ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ವ್ಯಾಲಿ ನೀರನ್ನು ವ್ಯವಸ್ಥಿತವಾಗಿ ಕೆರೆಗಳಿಗೆ ಹರಿಸುವ ಕೆಲಸ ಮಾಡಬೇಕು. ಅದು ಬಿಟ್ಟು ಇದು ಮೊನ್ನೆ ನಾನು ಒಂದು ವರದಿ ಮಾಡಿದ್ದೆ. ಹೋಗ್ಲಿ ಆ KCN ವ್ಯಾಲ್ಯೂ ನೀರಾದ್ರೂ ಕೆರೆಗಳಿಗೆ ಬಿಟ್ಟು ತುಂಬಿಸಿದ್ರ ಅಥವಾ ನ್ಯಾಯವಾಗಿ ನೀರಿದೆ ಅಂತಂದ್ರೆ ಬೇಕಾಬಿಟ್ಟಿ ಬಿಟ್ಟಿದ್ದಾರೆ ಅಂತೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ. ಅವು ಬೆಳೆಗಳಿಗೆಲ್ಲ ನುಗ್ಗಿ ಅದೊಂದಷ್ಟು ಹಾನಿ ಆಗಿದೆ. ಮತ್ತೆ ಅಲ್ಲಿ ನೀರು ಬರ್ಲಿಲ್ಲ ಅಂದ್ರೂ ಆ ಕೆರೆಗಳಿಗೆ ನೀರು ತುಂಬಕ್ಸಕ್ ಆಗಲ್ಲ. ಮತ್ತೆ ಪ್ರತಿ ತಾಲೂಕಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಜಾನುವಾರುಗಳಿಗೆ ಉಚಿತ ಮೇವಿನ ಬ್ಯಾಂಕ್ ತೆರೀಬೇಕು ಅಂತಕ್ಕಂಥದ್ದು ಕೂಡ ಜನ ಇದು ಬೇಡಿಕೆ ಇಟ್ಟಿದ್ದಾರೆ. ಮೇವಿಗೆ ಬರ ಬರ್ತದೆ, ಮೇವಿಗೆ ಅಂತಲೇ ಒಂದು ಬ್ಯಾಂಕ್ ಅಂದ್ರೆ ನಮಗೆ ಮೇವು ಕೊಡಬೇಕು ಅಂತ ಅದು ಒದಗಿಸ್ಬೇಕು ಅಂತ ಹೇಳಿ. ಅದ್ರ ಜೊತೆಗೆ ಏನಾಗ್ತದೆ, ಇದು ವಿಬ್ಜಿ ರಾಮ್ ಮತ್ತೆ ಯೋಜನೆಯನ್ನ ಕೂಲಿಗಾರರಿಗೆ ನರೇಗಾ ವರ್ಕ್ ಅಂತ ಏನ್ ಮಾಡ್ತಾ ಇದ್ವಿ
ಅದನ್ನು ಕೂಡಲೇ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಬೇಗ ಮಾಡ್ಬೇಕಿಲ್ಲಿ. ಕೇಂದ್ರ ಸರ್ಕಾರ 60% ರಾಜ್ಯ ಸರ್ಕಾರ 40ಕ್ಕೆ ಮಾಡಿ, ಈಗ ರಾಜ್ಯ ಸರ್ಕಾರ ಮಲ್ಕೊಂಡಿರೋ ಪರಿಸ್ಥಿತಿಯಲ್ಲಿದೆ. ಕೇಂದ್ರ 60 ಕೊಡಕ್ ರೆಡಿ ಆಗಿರ್ತದೆ, ರಾಜ್ಯ ಕೊಳ್ಳಿಲ್ಲ ಅಂದ್ರೆ ಈ ಕೆಲಸಗಳು ಸ್ಟಾರ್ಟ್ ಆಗಲ್ಲ. ಇದು ಕೂಡ ಸರ್ಕಾರ ಗಮನಿಸಬೇಕು. ಜೊತೆಗೆ ಜಿಲ್ಲಾಧಿಕಾರಿ ಅವರು ಇದ್ರ ಬಗ್ಗೆ ತುಂಬಾ ಗಮನ ಕೊಡಬೇಕಾಗ್ತದೆ. ಅಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಲಕ್ಷಣ ನಿವಾರಿಸ್ತಕ್ಕಂಥ ಕೆಲಸ ಬೇರೆ ಆಗ್ಬೇಕಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ನೀರಂತೂ ಇನ್ನೊಂದು 10-15 ದಿವಸಗಳಲ್ಲಿ ಹಾಹಾಕಾರ. ಕುಡಿಲಿಕ್ಕೆ ನೀರು ಕೂಡ ಸಿಗಲ್ಲ ಹಳ್ಳಿಗಳಲ್ಲಿ. ಆವಾಗ ಏನಾಗ್ತದೆ, ನೀರಿನ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಬೇಕಾಗ್ತದೆ ಸರ್ಕಾರ. ಅದನ್ನ ಜಿಲ್ಲಾಧಿಕಾರಿಗಳು ಈಗಾಗಲೇ ಎಲ್ಲಾ ಅಧಿಕಾರಿಗಳು ಎಚ್ಚೆತ್ಕೊಬೇಕಿದು. ಇಲ್ಲ ಅವ್ರು ಬಂದ ಮೇಲೆ ನೋಡೋಣ ಅಂತಂದ್ರು ಕೂಡ ತುಂಬಾ ಜನ ಕಷ್ಟ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇಲ್ಲೇನ್ ಹೇಳ್ತಾರೆ, ರೈತರೊಬ್ರು ಹೇಳ್ತಾರೆ ಏನಂತ, ಇಷ್ಟೊತ್ತಿಗಾಗಲೇ ಮಳೆ ಬಿದ್ದು ಹೊಲದಲ್ಲಿ ಪೈರು ಇರ್ಬೇಕಾಗಿತ್ತು ನಿಜ. ಒಂದಷ್ಟು ಒಂದು 3-4 ಕಡೆ ಹೈಟ್ಗಾದ್ರೂ ಬರ್ಬೇಕಾಗಿತ್ತು. ಆದ್ರೆ ಇನ್ನು ಕೆಲವು ಕಡೆ ಉಳುಮೆ ಕಾರ್ಯ ನಡೆದಿಲ್ಲ. ಇದೇ ರೀತಿ ಮಳೆ ಕೊಟ್ರೆ ರೈತರ ಜೀವನ ಕಷ್ಟ ಆಗ್ತದೆ. ಎಲ್ಲಾ ತರದ ಬೆಳೆಗಳು ಕೂಡ ತುಂಬಾ ತೊಂದರೆ ಇದೆ. ಕುಡಿಯುವ ನೀರಿನ ಸಮಸ್ಯೆ ಆಗಲಿದೆ. ಸರ್ಕಾರ ಸೂಕ್ತ ಕ್ರಮಗಳ ಜೊತೆಗೆ ಪರಿಹಾರ ಕೂಡ ನೀಡಬೇಕು ಅಂತಕ್ಕಂಥ ಮಾತನ್ನ ರೈತರು ಪ್ರಶ್ನಾತೀತವಾಗಿ, ಪಕ್ಷಾತೀತವಾಗಿ ಕೂಡ ಅದನ್ನ ಕೇಳ್ತಾ ಇದ್ದಾರೆ ಅಥವಾ ಮನವಿ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳು ಹೇಳಿರ್ತಕ್ಕಂಥ ವಿಚಾರ, ಜಿಲ್ಲೆಯಲ್ಲಿ ತೀವ್ರ ಮಳೆ ಕೊರತೆ ಎದುರಾಗಿದೆ. ಹೀಗಾಗಿ ಅಧಿಕಾರಿಗಳಿಗೆ ಹೆಚ್ಚಿನ ರೀತಿ ರೈತರಿಂದ ಬೆಳೆ ವಿಮೆ ಮಾಡಿಸಲು ಕೂಡ ಸೂಚನೆ ನೀಡಲಾಗಿದೆ. ನಾವು ಇನ್ಸೂರೆನ್ಸ್ ಆದ್ರೂ ಕ್ಲೈಮ್ ಆಗ್ತದೆ. ಜನ ಯಾರು ಮಿಸ್ ಮಾಡ್ದೇನೆ ಈ ವರ್ಷ ಕಟ್ಟಿ ನೀವು ಇನ್ಸೂರೆನ್ಸ್ ಅಂತಕ್ಕಂಥದ್ದನ್ನ ಅವ್ರಿಗೆ ಮನವರಿಕೆ ಮಾಡಿದೀವಿ. ಅದ್ರ ಜೊತೆಗೆ ರೈತರಲ್ಲಿ ಪರ್ಯಾಯ ಬೆಳೆಯನ್ನು ಬೆಳಿತಕ್ಕಂಥ, ಅಂದ್ರೆ ಕಡಿಮೆ ನೀರಿಗೆ, ಈಗಿರ್ತಕ್ಕಂಥ ನೀರಿಗೆ ಯಾವ ಬೆಳೆ ಬೆಳಿಬೇಕು ಆ ಮಟ್ಟದಲ್ಲಿ ಪರ್ಯಾಯವಾಗಿ ಈ ಮಳೆಯನ್ನೇ ನಂಬಿಕೊಂಡಿದ್ದೆ ನಾವೇನ್ ಮಾಡಬಹುದಾಗಿದೆ, ಆ ತರದ ಬೆಳೆಗಳನ್ನ ಹಾಕಿ ಅಂತ ನಾವು ಜಾಗೃತಿ ಮೂಡಿಸ್ತಾ ಇದೀವಿ. ಅಲ್ಲದೆ ಜಿಲ್ಲೆಯಲ್ಲಿ ಎದುರಾಗ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆಯನ್ನು ತಕ್ಷಣ ಪರಿಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಇವರು ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅಂತ ಇವ್ರು ಹೇಳಿದ್ದಾರೆ. ಇನ್ನು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಗೊತ್ತಿಲ್ಲ. ಕೆಲವು ಕಡೆ ಅಂತೂ ನೀರಿಗೆ ತುಂಬಾ ಹಾಹಾಕಾರ ಉಂಟಾಗಿದೆ. ಎಲ್ಲ ಈಗ ಏನಾಗಿದೆ, ಎಂಟೈರ್ ಚಿಕ್ಕಬಳ್ಳಾಪುರದಲ್ಲಿ ಭೀಕರ ಬರ ಪರಿಸ್ಥಿತಿ ಎದುರಾಗ್ತಕ್ಕಂಥ ಎಲ್ಲ ವ್ಯವಸ್ಥೆ ಕೂಡ ರೆಡಿ ಆಗ್ಬಿಟ್ಟಿದೆ. ಇದೇ ತರ ಏನಾದ್ರು ಮಳೆ ಮುಂದುವರೆದ್ರೆ ಸುಮಾರು ವ್ಯವಸಾಯದ ಜೊತೆಗೆ ಜೀವನ ಮಟ್ಟವನ್ನು ಕೂಡ ಕುಸಿತಕ್ಕಂಥದ್ದು ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ತುಂಬಾ ಅನಾನುಕೂಲ ಒದಗಿಸ್ತಕ್ಕಂಥ ಎಲ್ಲಾ ಕೆಲಸಗಳು ಕೂಡ ಈ ಒಂದು ವರ್ಷ ನಡೀತದೆ. ಇದನ್ನು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಬೇಕು. ಜಿಲ್ಲಾಡಳಿತ ಈ ನೀರು ಏನಾದ್ರು ಈ ಸಣ್ಣ ಹಸುಗಳಿಗೆ, ದನಕರುಗಳಿಗೆ ನೀರಿನ ವ್ಯವಸ್ಥೆ ಎಲ್ಲರೂ ಕುಡಿಲಿಕ್ಕೆ ಕೂಡ ಅನುಕೂಲ ಮಾಡಬೇಕು. ಆ ಮೇವು ವ್ಯವಸ್ಥೆ ಅದೆಲ್ಲ ಆದಷ್ಟು ಬೇಗ ಮಾಡಬೇಕು. ಆಮೇಲೆ ಇಲ್ಲ ನಾವು ಮಾಡ್ತಾ ಇದೀವಿ, ಸರ್ಕಾರ ಹೇಳ್ದಂಗೆ ನೀವು ಮಾಡ್ದಂಗೆ ಅಂದ್ರೆ ಆಗದೆ ಇರೋ ಕೆಲಸ. ಈಗ್ಲಿಂದಾನೇ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.